ರಾಕೇಶನನ್ನು ಜಯ ಜಗು ಸುತ್ತುವನುಳ್ಳು ದಲಿತರಾಗಿಲ್ಲೋ ಜಯ ಜಗು ಸುತ್ತುವನುಳ್ಳು ದಲಿತರಾಗಿಲ್ಲೋ ಹೋಗಲೆಲ್ಲ ದಿನಗಳು ಹುಡುಗಾಗೆ ಗುಡುಗಿದ ಮುಗಿಲು ಅರಿವೆ ಅಂಬೇಡ್ಕರ ಅಂಬೇಡ್ಕರ ಬಂಗಾರಪೇಟೆ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ, ದಲಿತ ವಿರೋಧಿ, ಮನುವಾದಿನ ಕೂಸು ಸನಾತನ ಧರ್ಮದ ಹೆಸರಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಗೆ ಸವಾಲು ಒಡ್ಡಿರ್ತಕ್ಕಂಥದ್ದು ಇದು RSS ಮತ್ತು BJPಯ ತಂತ್ರಗಾರಿಕೆ ಅಂತೇಳಿ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಬಂಧುಗಳೇ, ಸನಾತನ ಧರ್ಮದ ಹೆಸರಲ್ಲಿ ಭಾರತೀಯ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು, ದಲಿತರ ಹಕ್ಕೊತ್ತಾಯಗಳನ್ನು ದಮನ ಮಾಡ್ತೀವಿ ಅಂತೇಳಿ ನಾನು ಹೊರಟ್ರೆ ನೀವು ಖಂಡಿತ ನಿರ್ಣಾಮ ಆಗೋದಂತೂ ಗ್ಯಾರಂಟಿ. ಅದನ್ನು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಮತ್ತು RSS ಸರ್ಕಾರ ಬರೆದಿಟ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಸನಾತನ ಧರ್ಮ ಅಂತ ಅದನ್ನು ಘೋಷಣೆ ಹೋಗಿದ್ದಾನೆ, ಈ ಭಾರತದ ಸರ್ವೋಚ್ಚ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಬ್ಬ ನ್ಯಾಯಾಂಗದ ಮುಖ್ಯಸ್ಥ, ಒಬ್ಬ ದಲಿತ ಮುಖ್ಯ ನ್ಯಾಯಾಧಿಕಾರಿಗಳು ಪೀಠದಲ್ಲಿ ಕೂತಿರೋದು ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಎಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಏನು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ತಲೆ ತಗ್ಗಿಸೋಂಥ ವಿಷಯ. ಇದು ದಲಿತರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ. 43 ಕೋಟಿ ದಲಿತ ಸಮುದಾಯ ಈ ದೇಶದಲ್ಲಿ ಏನಿದೆ, ಇವರೆಲ್ಲರೂ ಒಕ್ಕೊರಳಿನಿಂದ ಇಂಥ ಸನಾತನ ಧರ್ಮ ಮತ್ತು ಈ RSSನ ಕುತಂತ್ರಗಳನ್ನು ಖಂಡಿಸೋದ್ರ ಮುಖಾಂತರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಇವತ್ತು ಇಡೀ ದೇಶಾದ್ಯಂತ ಇದನ್ನು ಹೋರಾಟದ ರೂಪದಲ್ಲಿ ತಗೊಂಡಿದ್ದೀವಿ. ಎಚ್ಚರಿಕೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಕುತಂತ್ರ ಮುಂದುವರೆದಿದ್ದರೆ ಆದರೆ ಕೊರೆಗಾಂವ್ ಚಳುವಳಿ ಅಂತ 2ನೇ ಕೊರೆಗಾಂವ್ ಯುದ್ಧ ದಂಗೆ ಎದ್ದೇಳ್ತದೆ. ದಲಿತರ ಸ್ವಾಭಿಮಾನಿಗಳನ್ನ ಕೆಳಕಿದ್ರೆ ನೀವು ಭಸ್ಮ ಆಗ್ಬಿಡ್ತೀರಿ. ಏನು ವಕೀಲ ಇದ್ದಾನೆ, ಇವನು ಮಾಡಿರ್ತಕ್ಕಂಥದ್ದು ದೇಶದ್ರೋಹಿ ಕೆಲಸ. ಇವನಿಗೆ ಯಾವ ಕಾನೂನು ಕ್ರಮವನ್ನು ಕೇಂದ್ರ ಗೃಹ ಮಂತ್ರಿಗಳು ಕೈಗೊಳ್ತಾರೆ ಅನ್ನೋದನ್ನು ನಾವು ಕಾತೋಡ್ಬೇಕಾಗ್ತದೆ. ಯಾಕೆಂದರೆ ಸರ್ಕಾರ ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ, ಸನಾತನ ಧರ್ಮದವ್ರ ಕೈಯಲ್ಲಿ ನಾವು ಇವತ್ತು ಕಾನೂನನ್ನು ಕೊಟ್ಟಿದ್ದೀವಿ. ಅವರು ಇವತ್ತು ಅವ್ರ ಇಷ್ಟಾನುಸಾರವಾಗಿ ಆ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಇವನೊಬ್ಬ ರಾಕೇಶ್ ವಕೀಲ ಅನ್ನೋನ್ನ ಅಲ್ಲಲ್ಲಿ ಒಬ್ಬೊಬ್ಬರನ್ನ ಬಿಟ್ಟು ನಮ್ಮ ದಲಿತರನ್ನು ದಮನ ಮಾಡಲು ಈ ಹುನ್ನಾರ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿಗೆ ನಾವು ಈ ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾನ್ಯ ಗವಾಯಿ ಸರ್ ಅವರು, ಇದು ನೀವು ತಂದಿರ್ತಕ್ಕಂಥ ವಿಚಾರ ಯಾವುದೇ ಕೋರ್ಟಿಗೆ ಸಂಬಂಧಿಸೋದಿಲ್ಲ. ಇದು ನೀವು ಪುರಾತತ್ವ ಇಲಾಖೆಗೆ ಹೋಗಿ ನೀವು ಇದನ್ನ ನ್ಯಾಯವನ್ನು ಪಡ್ಕೋಬಹುದು. ದಯವಿಟ್ಟು ಇದ್ರ ಬಗ್ಗೆ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿ ಅವರು ಆ ಒಂದು ಕಲಾಪದಲ್ಲಿ ಒಂದು ಆರ್ಡರನ್ನು ಪಾಸ್ ಮಾಡ್ತಾರೆ. ಆದರೆ ಅಲ್ಲಿ ವಕೀಲ ಏನು ಮಾಡ್ತಾರೆ, ಇದನ್ನು ಸನಾತನ ಧರ್ಮಕ್ಕೆ ನೀವು ಮಾಡಿದಂಥ ಅಪಮಾನ ಅಂತೇಳಿ ಘೋಷಣೆ ಕೂಗಿ ಅವ್ರ ಕಾಲಲ್ಲಿರ್ತಕ್ಕಂಥ ಶೂವನ್ನು ಗವಾಯಿ ಮೇಲೆ ಅವರು ಎಸಿತಾರೆ. ಆದರೆ ಗವಾಯಿ ಸರ್ ಅವ್ರು ಹೇಳ್ತಾರೆ, ಅವರು ಕೂಡ ನಿಂತ್ಕೊಂಡು, ನೋಡಿ ಸರ್, ನೋಡಿ ರಾಕೇಶ್ ಸರ್, ನಿಮಗೆ ಒಂದು ವೇಳೆ ನೀವು ವಿಷ್ಣು ಮೇಲೆ ತುಂಬ ಭಕ್ತಿ ಇದೆ, ನಿಮಗೆ ಅಪಾರವಾದ ಪ್ರೀತಿ ಇದೆ, ನೀವು ಆ ದೇವರನ್ನ ಬೇಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಪುರಾತತ್ವ ಇಲಾಖೆಯಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ದಯವಿಟ್ಟು ಅಂತ ಹೇಳ್ತಾರೆ. ಆದರೂ ಕೂಡ ಈತ ಒಬ್ಬ ಮನುವಾದಿ, ಜಾತಿವಾದಿ ಆದರೆ ಕೇಳಲ್ಲ. ಇದನ್ನು ಮಾಧ್ಯಮಗಳಲ್ಲಿ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡಿ, ಅಪವ್ಯಾಖ್ಯಾನ ಮಾಡಿ ಇವರನ್ನು ತಿರುಚಿ ಅವರ ಗವಾಯಿ ಮೇಲೆ ಇಲ್ಲಸಲ್ಲದ ಇವರು ಸನಾತನವಾದಿ, ಇವರು ಹಿಂದೂ ಧರ್ಮದ ವಿರೋಧಿ ಅಂತೇಳಿ ಬಿಂಬಿಸಿ ಅವರನ್ನು ಮಾಧ್ಯಮದಲ್ಲಿ ಹರಿಬಿಡ್ತಾರೆ. ಆದರೆ ನಿಜವಾದ ಸತ್ಯವನ್ನು ಯಾರು ಕೂಡ ಅಲ್ಲಿ ಹೇಳೋದಿಲ್ಲ, ಮಾಧ್ಯಮಗಳು ಕೂಡ ಹೇಳೋದಿಲ್ಲ. ಆದ್ದರಿಂದ ಬಂಧುಗಳೇ, ಇವತ್ತು ಒಬ್ಬ ಸುಪ್ರೀಂ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ, ಪ್ರಥಮ ಒಂದು ಪ್ರಧಾನ ನ್ಯಾಯಾಧೀಶರು
ಆ ಒಂದು ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಾಧೀಶರಿಗೆ ಅಗೌರವ ತಂದಿರ್ತಕ್ಕಂಥ ಮತ್ತು ಈ ದೇಶ ಸಹಿಸಲಾರ್ತಕ್ಕಂಥ ಕ್ಷಮಿಸಲಾರ್ದಿರ್ತಕ್ಕಂಥ ಕೃತ್ಯವನ್ನು ಮಾಡಿರ್ತಕ್ಕಂಥ ಅವಿವೇಕಿ ರಾಕೇಶ್ ಕಿಶೋರ್ ಅವರನ್ನ ಈ ಕೂಡಲೇ ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.